ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಟ್ಟಿಂಗ್ ನಡೆದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಎಂದು ರೈತನೊಬ್ಬ ಟ್ರ್ಯಾಕ್ಟರ್ ಬೆಟ್ಟಿಂಗ್ ಕಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತ ರವೀಂದ್ರ ಹಾಕಿದ ಸವಾಲನ್ನ ಶಿಕಾರಿಪುರ ಪಟ್ಟಣದ ರೈತ ಮಂಜುನಾಥ್ ಅವರು ಸ್ವೀಕರಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಹಾಲಿ ಸಂಸದ ಬಿವೈ ರಾಘವೇಂದ್ರ ಅವರು ಗೆದ್ದೇ ಗೆಲ್ತಾರೆ ಎಂದು ಮಂಜುನಾಥ್ ಅವರು ಬೆಟ್ಟಿಂಗ್ ಕಟ್ಟಿದ್ದಾರೆ. ತಮ್ಮ ಟ್ರ್ಯಾಕ್ಟರ್ ಪಣಕ್ಕಿಟ್ಟು ರವೀಂದ್ರ ಅವರ ಸವಾಲನ್ನ ಮಂಜುನಾಥ್ ಅವರು ಸ್ವೀಕರಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ತಾರೆ ಅಂತಂದು ಕಾಂಗ್ರೆಸ್ ಇಂದ ಗೆದ್ದೇ ಗೆಲ್ತಾರೆ. ನೀವ್ ಯಾರೇ ಏನಾರ ಆತರ ಏನಾರ ಚಾಲೆಂಜ್ ಕಟ್ಟೋರಿದ್ರೆ ನಾವು ಕಟ್ಟಕ್ ರೆಡಿ ಅದಾವೆ. ಈಗ ಆ ವಿಚಾರವಾಗಿ ಟ್ಯಾಕ್ಟ್ರಿ ಕಟ್ಟಕ್ ರೆಡಿ ಅದ. ನೀವ್ ಯಾರ ಇಲ್ಲ ಬಿಜೆಪಿ ಗೆಲ್ತಾರೆ ಅನ್ನೋದು ಯಾರು ಇದ್ರೆ ಬಂದು ನಮ್ಮ ಹತ್ರ ಬೇಕಾದ್ರೆ ಟ್ಯಾಕ್ಟ್ರಿ ಬೇಕಾದ್ರೆ ಕಟ್ಬೋದು. ನಾವು ರೆಡಿ ಅದಾವ ಟ್ಯಾಕ್ಟ್ರಿ ಕಟ್ಟಕ್ಕೆ. ಗೀತಾ ಶಿವರಾಜ್ ಕುಮಾರ್ ಗೆದ್ದೇ ಗೆಲ್ತಾರೆ, ಇದು ಶತಸಿದ್ಧ. ನಿನ್ನೆ ದಿವಸ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಸವಾಲನ್ನ ಹಾಕಿದ್ರು. ಈ ಬಾರಿ ಗೀತಾ ಶಿವರಾಜ್ ಕುಮಾರ್ ಗೆದ್ರೆ ನಮ್ಮ ಪರವಾಗಿ ಟ್ಯಾಕ್ಟ್ರಿ ಕಟ್ತಾ ಇದ್ದೀವಿ ಅಂತ. ನಾವು ಬಿವೈ ರಾಘವೇಂದ್ರ ಅಣ್ಣರ ಪರವಾಗಿ ಆ ಸವಾಲನ್ನ ಸ್ವೀಕಾರ ಮಾಡಿದ್ದೇವೆ. ಬರೀ ರಾಘಣ್ಣ ಗೆಲ್ಲೋದು ಮಾತ್ರ ಅಲ್ಲ, ದಿಗ್ವಿಜಯ ಸಾಧಿಸ್ತಾರೆ. ಈ ಸವಾಲನ್ನ ನಾವು ಸ್ವೀಕಾರ ಮಾಡಿದ್ದೀವಿ. ಹಳೆ ಟ್ಯಾಕ್ಟ್ರಿ ಅಂದರೆ ಹಳೆ ಟ್ಯಾಕ್ಟ್ರಿ, ಹೊಸ ಟ್ಯಾಕ್ಟ್ರಿ ಅಂದರೆ ಹೊಸ ಟ್ಯಾಕ್ಟ್ರಿ. ನಾಳೆ ಬೀಗ ತಗೊಂಡು ಹುಚ್ಚರಾಯ ಸ್ವಾಮಿ ದೇವಸ್ಥಾನದ ಹತ್ರ ಬರ್ರಿ, ಒಪ್ಪಂದ ಮಾಡ್ಕೊಳ್ಳೋಣ. ಮುಂದಿಂದು ದೇವ್ರು ನೋಡ್ಕೊತಾನೆ.